ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಬನ್ನಿ, ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ. ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ರೀಸಾ ಇದ್ದಾಳೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು, ನಿನ್ನ ಪ್ರೀತಿಯು ಯಾವಾಗಲೂ ಅದು ಶಾಶ್ವತವಾಗುವುದು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಯಾವಾಗಲೂ ತಂದೆ ನಮ್ಮ ಸಂಗಡ ಇದ್ದಿ ಸ್ವಾಮಿ. ಥ್ಯಾಂಕ್ ಯು, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸುವ ಆತನಾಗಿದ್ದಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಯು ಕರ್ತನೆ ನಮ್ಮ ಎಲ್ಲರೊಂದಿಗೆ ಚಲಿಸುವುದಾಗಿದೆ. ಐ ಬಿಲೀವ್ ಮಾಸ್ಟರ್. Thank you, Holy Spirit. Take control in the mighty name of Jesus. Thank you, Father. Ninna nama pavitra, pavitra, pavitra. Ninna nama pavitra, pavitra. ಸತ್ಯವೂ ನೀನೇ, ನನ್ನ ಜೀವವೂ ನೀನೇ ಯೇಸುವೇ. ನನ್ನ ಮಾರ್ಗವೂ ನೀನೇ,
ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ. ಯೇಸುವೇ, ನೀನಿಲ್ಲದೆ ನಾನು ಏನೂ ಇಲ್ಲ. ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನಿಲ್ಲದೆ ನಾನು ಏನೂ ಇಲ್ಲ. ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನೇ 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 ಯೇಸುವೇ. ನೀನೇ 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 ಯೇಸುವೇ. ನನ್ನ ಬಲವು ನೀನೆ, ನನ್ನ ಬಲವೂ ನೀನೇ, ನನ್ನ ಬಂಡೆಯು, ನನ್ನ ಬಂಡೆಯೂ ನೀನೇ, ನನ್ನ ಭರವಸೆಯು ನೀನೆ ಯೇಸುವೇ. ನನ್ನ ಬಲವು, ನನ್ನ ಬಲವೂ ನೀನೇ, ನನ್ನ ಬಂಡೆಯು, ನನ್ನ ಬಂಡೆಯೂ ನೀನೇ, ನನ್ನ ಭರವಸೆಯು, ನನ್ನ ಭರವಸೆಯೂ ನೀನೇ ಯೇಸುವೇ. ನೀನಿಲ್ಲದೆ ನೀನಿಲ್ಲದೆ ನಾನು ಏನೂ ಇಲ್ಲ. ನಿನ್ನಲ್ಲಿಯೇ ನನಗೆ ಸಾಧ್ಯವಯ್ಯ. ನೀನಿಲ್ಲದೆ ನಾನು ಏನೂ ಇಲ್ಲ. ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನೇ 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 ಯೇಸುವೇ. ನೀನೇ 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 ಯೇಸುವೇ. Thank you, Holy Spirit. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ. ಎಬಿನೇಸರೇ, ಎಬಿನೇಸರೇ ಎಬಿನೇಸರೇ ನನ್ನನ್ನು ನಡೆಸಿದೆ. ಆರಾಧನೆ ಆರಾಧನೆ ಆರಾಧನೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನನ್ನು ನಡೆಸಿದೆ. ಆರಾಧನೆ ಆರಾಧನೆ
ಎಲ್ರೋಯಿ, ಎಲ್ರೋಯಿ, ನನ್ನನ್ನು ಕಂಡಿರುವೆ. ಆರಾಧನೆ, ಆರಾಧನೆ, ಆರಾಧನೆ. ನನ್ನ ತಂದೆ, ನನ್ನ ತಂದೆ, ನನ್ನ ತಂದೆ, ನನ್ನನ್ನು ಕಂಡಿರುವೆ. ನನ್ನ ತಂದೆ, ನನ್ನ ತಂದೆ, ನನ್ನ ತಂದೆ, ನನ್ನನ್ನು ಕಂಡಿರುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ, 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 ನನ್ನ ತಂದೆಯೇ, ನನ್ನ ತಂದೆ, ನನ್ನನ್ನು ಕಂಡಿರುವೆ. ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನನ್ನು ಕರುಣಿಸಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Thank you, Father. Father, we worship you. Glorify your name, O God. Father, we thank you. Thank you, Father, your goodness. Thank you, Father, your mercy, O God. Thank you, Father, your greatness. Thank you, Father, your blessing. ತಂದೆ, ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ, ನಿನ್ನ ಆರಾಧಿಸ್ತೇವೆ, ನಿನ್ನ ಮಹಿಮೆ ಪಡಿಸ್ತೇವೆ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಪವಿತ್ರಾತ್ಮನೇ ನೀನು ನಮಗೆ ಸಹಾಯಕನಾಗಿದ್ದು ನಮ್ಮ ನಡೆಸ್ತಿ. ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೋ ಅವರೆಲ್ಲರ ಮನೋನೇತ್ರಗಳು ಬೆಳಗಲ್ಪಡಲಿ, ಕಿವಿಗಳು ತೆರೆಯಲ್ಪಡಲಿ.
ಗ್ರಹಿಸದ ಸಂಗತಿಗಳನ್ನು, ವಾಕ್ಯಗಳನ್ನು ಪ್ರತಿಯೊಬ್ಬರು ಗ್ರಹಿಸುವಂತೆ, ಗ್ರಹಿಸಿ ಆ ವಾಕ್ಯದ ಫಲವನ್ನು ಅನುಭವಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕಠಿಣವಾದದ್ದು. ದ ಡಿಸೊಬೀಡಿಯನ್ಸ್ ನಾವು ಓದಿದೆ ನಮಗೆ ಸಿಗ್ತದೆ. ಸಾಮ್ಯುಯೇಲನ ಗ್ರಂಥ 15ನೇ ಅಧ್ಯಾಯ 23ನೇ ವಚನ. ಫಸ್ಟ್ ಸಾಮ್ಯುಯೇಲ್ 15:23 ವರ್ಸ್. 15ನೇ ಅಧ್ಯಾಯ 23ನೇ ವಚನ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. For rebellion is as the sin of witchcraft, and stubbornness is as iniquity and idolatry. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಈ ವಚನವನ್ನು ನಾವು ನೋಡುತ್ತೇವೆ. ಸಾಮ್ಯುಯೇಲನು ಸೌಲನಿಗೆ ಹೇಳುತ್ತಾನೆ. ನಾವು 15ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ದೇವರು ಸೌಲನನ್ನು ಅಭಿಷೇಕ ಮಾಡಿದಾಗ 15ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ, ಸಾಮ್ಯುಯೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸಿದಗೋಸ್ಕರ ನನ್ನನ್ನೇ ಕಳಿಸಿದನಲ್ಲ. ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಇಲ್ಲಿ ಸಾಮ್ಯುಯೇಲನ ಹತ್ರ ದೇವರು ಮಾತಾಡುತ್ತಾನೆ, ಹೋಗು ಸೌಲನಿಗೆ ಇನ್ಸ್ಟ್ರಕ್ಷನ್ ಕೊಡು, ನಾವು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರು ಬರುತ್ತಿರುವಾಗ ಅಮಲೇಕ್ಯರು ಅವರನ್ನು ತೊಂದರೆ ಪಡಿಸಿದರು. ಓಕೆ, ಇದನ್ನು ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ ವಿಮೋಚನ ಕಾಂಡ 17ನೇ ಅಧ್ಯಾಯ. ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕೆ ಸಿಗ್ತದೆ, ತರುವಾಯ ಇಸ್ರಾಯೇಲ್ ಸಮೂಹವೆಲ್ಲ ಯೆಹೋವನ ಅಪ್ಪಣೆ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫೇದೀಮ್ನಲ್ಲಿ ಇಳುಕೊಂಡರು. ಓಕೆ, ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ಯಾಕೆ ಪರೀಕ್ಷಿಸ್ತೀರಿ ಎಂದು ಅವರಿಗೆ ಹೇಳಿದನು. ನೆಕ್ಸ್ಟ್, ಅಲ್ಲಿ ಜನ ನೀರಿಲ್ಲದ ಬಾಯಾರಿಕೆ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು ನಮ್ಮ ಮಕ್ಕಳನ್ನು ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದ ಸಾಯುವುದು ಹಾಗೆ ಮಾಡಿದೆಕೆಂದರು. ಓಕೆ, ಹಾಗೆಯೇ ಮೋಶೆ ಯೆಹೋವನಿಗೆ ಮೊರೆ ಇಟ್ಟು, ಜನರಿಗೋಸ್ಕರ ನಾನೇನು ಮಾಡಲಿ, ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಓಕೆ, ಮುಂದೆ ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯಲ್ಲಿ ಕೆಲವರನ್ನು ಕರಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ನೆಕ್ಸ್ಟ್, ಮುಂದೆ ಓದಿ. ಅಲ್ಲಿ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನ ಎದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊಡೆಯುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲ್ ಹಿರಿಯರ ಎದುರಿನಲ್ಲಿ ಹಾಗೇ ಮಾಡಿದನು. ಅಲ್ಲಿ ಮುಂದೆ ಇದೆ, ಇಸ್ರಾಯೇಲರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ ಅವರು ವಿವಾದ ಮಾಡಿದ್ದರಿಂದ ಮೆರಿಬಾ ಎಂತಲೂ ಹೆಸರಿಟ್ಟನು. ಆಗ ಅಮಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟ್ಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು.
ನಾನು ದೇವದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ನಾನು ದೇವದಂಡ, ಆ ದೇವದಂಡ ಬೇರೆ ಯಾವುದಲ್ಲ. ಮೋಶೆ 40 ವರ್ಷ ಆ ಕುರಿಗಳನ್ನು ಕಾಯುವುದಕ್ಕೋಸ್ಕರ ಮೋಶೆ ಅದನ್ನು ಉಪಯೋಗಿಸಿದ. ಯಾವಾಗ ಆ ಕೋಲನ್ನು ಆತನು ಬಿಸಾಡಿದ್ದ, ಅಲ್ಲಿ ನಾವು ನೋಡ್ತೇವೆ ಸರ್ಪ ಆಯಿತು. ಆ ಕೋಲು ಆವತ್ತಿನಿಂದ ದೇವದಂಡವಾಯಿತು. ಓಕೆ, ನೆಕ್ಸ್ಟ್ ಮುಂದೆ ಮೋಶೆ ಅಪ್ಪಣೆಯ ಮೇರೆಗೆ ಯೋಶುವನು ಅಮಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನರು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಮೋಶೆಯು ತನ್ನ ಕೈಗಳನ್ನು ಎತ್ತುವಾಗ ಇಸ್ರಾಯೇಲ್ ಬಲಗೊಳ್ಳುವರು, ಕೈ ಕೆಳಗೆ ಮಾಡಿದಾಗ ಇಳಿಸುವಾಗ ಅಮಲೇಕ್ಯರು ಬಲಗೊಳ್ಳುವರು. ಓಕೆ, ನೆಕ್ಸ್ಟ್. ಹೀಗಿರಲು ಮೋಶೆ ಕೈಗಳು ಭಾರವಾದ್ದರಿಂದ ಆರೋನ ಹುರರು ಬಂದು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಓಕೆ, ಹೀಗಿರುವುದರಿಂದ ಯೋಶುವನು ಅಮಲೇಕ್ಯರನ್ನು ಅವರ ಭಟ್ಟನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಓಕೆ, ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೋಶುವನಿಗೆ ಮಂದಟ್ಟು ಮಾಡಿಕೋ ಎಂದು ಹೇಳಿದರು. ಇಂಪಾರ್ಟೆಂಟ್ 17ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾನೆ. ದೇವರ ಮಾತು ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಅದು ನಿಲ್ತದೆ. ಇಲ್ಲಿ ದೇವರು ಹೇಳ್ತಾನೆ 17ನೇ ಅಧ್ಯಾಯ 14ನೇ ವಚನ, ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಅಮಲೇಕ್ಯರು ಯಾರು? ಅಮಲೇಕ್ಯರು ಬೇರೆ ಯಾರಲ್ಲ, ಎಸಾವನ ಸಂತತಿಯವರು. ಎಸಾವನ ಮೊಮ್ಮಗನೇ ಅಮಲೇಕ್ಯ. ಎಸಾವ ಮತ್ತು ಯಾಕೋಬ ಅವರು ಅವಳಿ ಜವಳಿ, ಈಸಾಕನ ಮಕ್ಕಳು. ಈಸಾಕನ ಮಕ್ಕಳಲ್ಲಿ ಇಬ್ಬರು ಯಾಕೋಬ ಮತ್ತು ಎಸಾವ. ಎಸಾವನ ಮೊಮ್ಮಗ ಅಮಲೇಕ್ಯ. ಈ ಅಮಲೇಕ್ಯನ ಸಂತಾನ. ಇವರು ಸಹೋದರರು. ಓಕೆ, ಬಟ್ ಇವರು ಸಹೋದರ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಓಕೆ, ಅಲ್ಲಿ ದೇವರು ಹೇಳ್ತಾನೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ, ಇದನ್ನು ಮರೆಯಬೇಡ. ದೇವರಿದ್ದ ಪುಸ್ತಕದಲ್ಲಿ ಬರೆ ಮತ್ತು ಯೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಅವನಿಗೆ ಮಂದಟ್ಟು ಮಾಡಿಕೊ. Then the Lord said to Moses, write this for a memorial in the book and recount it in the hearing of Joshua, that I will utterly bolt out the remembrance of Amalek from under heaven. ಇಲ್ಲಿ ನಾವು ನೋಡ್ತೇವೆ ಅಮಲೇಕ್ಯರು ಸುಮಾರು ವರ್ಷವಾದವು. ಅದರ ನಂತರ ನ್ಯಾಯಸ್ಥಾಪಕರು ಬಂದರು. ನ್ಯಾಯಸ್ಥಾಪಕರು ಸುಮಾರು 354 ವರ್ಷ ಅವರು ಆಳ್ತಾರೆ. ಅಲ್ಲಿ ಫಸ್ಟ್ ಕಿಂಗ್ ಬರುತ್ತಾನೆ. ನೋಡಿದೆ ಸೌಲ ಅರಸನಾದಾಗ ದೇವರು ಸೌಲನನ್ನು ದೇವರ ಉದ್ದೇಶಕ್ಕೋಸ್ಕರ ಆರಿಸಿತು. ಒಬ್ಬ ಸೇವಕನನ್ನು ದೇವರು ನೇಮಿಸ್ತಾನೆ. ಯಾಕಂತ ಹೇಳಿದ್ರೆ ಅವನ ಉದ್ದೇಶವನ್ನು ಮಾಡಲಿಕ್ಕೆ ಅಲ್ಲ, ದೇವರ ಉದ್ದೇಶವನ್ನು ಮಾಡಲಿಕ್ಕೆ ದೇವರು ಒಬ್ಬ ಸೇವಕನನ್ನು ನೇಮಿಸ್ತಾನೆ. We are here to fulfill the purpose of God, not our purpose. Fulfill the purpose of God in our life. ನಮ್ಮ ಜೀವಿತದಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ. ತಕ್ಕ ಗುರಿ ಇಟ್ಟು ದೇವರು ನಮ್ಮನ್ನು ಸೃಷ್ಟಿ ಇಟ್ಟಿದ್ದಾನೆ. ತಕ್ಕ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ತಕ್ಕ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ, ಸಪರೇಟ್ ಮಾಡಿದ್ದಾನೆ, ನೇಮಿಸಿದ್ದಾನೆ, ಅಭಿಷೇಕಿಸಿದ್ದಾನೆ. ಇಲ್ಲಿ ದೇವರು ತಕ್ಕ ಗುರಿ ಇಟ್ಟು ತಕ್ಕ ಉದ್ದೇಶಕ್ಕೋಸ್ಕರ ಸೌಲನನ್ನು ದೇವರು ಕರೆದ, ಸಪರೇಟ್ ಮಾಡಿದ, ನೇಮಿಸಿದ, ಅಭಿಷೇಕಿಸಿದ. ಈಗ ಪ್ರಾಫೆಟ್ನ ಮುಖಾಂತರ ಹೇಳಿದ, ನನ್ನ ಮಾತನ್ನು ಹೋಗಿ ನೆರವೇರಿಸು ಅಷ್ಟೇ. ಫಸ್ಟ್ ಅವನಿಗೆ ಅಸೈನ್ಮೆಂಟ್ ಕೊಟ್ಟದ್ದು 15ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಹೋಗು ಅಮಲೇಕ್ಯರನ್ನು ಒಬ್ಬನ್ನು ಬಿಡಬೇಡ. ದೇವರೊಂದು ಮಾತು ಹೇಳಿದ್ದಾನೆ 17ನೇ ಅಧ್ಯಾಯ 14ನೇ ವಚನ, ಎಕ್ಸೋಡಸ್. ಬಟ್ ಜನರು ಆ ಮಾತನ್ನು ಮರೆಯಬಹುದು. ಬಟ್ ಇದು ಸುಮಾರು 400 ವರ್ಷ ಮೇಲೆ ಆಗಿದೆ. ಆಫ್ಟರ್ 400 years
400 ವರ್ಷ ಹೋದರೂ ಜನರೇಷನ್ಗಳು ಪಾಸ್ ಆದವು, ದೇವರು ಮರೆಯಲಿಲ್ಲ. ಫಸ್ಟ್ ಅಸೈನ್ಮೆಂಟ್ಗಳು ಸಾಮುವೇಲನು ಸೌಲನಿಗೆ, ಯೆಹೋವನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸಿದಗೋಸ್ಕರ ನನ್ನನ್ನೇ ಕಳಿಸ್ತಾನಲ್ಲ. ಯಾರು ನಿನ್ನನ್ನು ಅರಸನ್ನಾಗಿ ತನ್ನ ಪ್ರಜೆಗಳಿಗೋಸ್ಕರ ನೇಮಿಸ್ತಾನೆ? ದೇವರು. ಇದನ್ನು ಒಬ್ಬ ಸೇವಕನಾಗಲಿ ಒಬ್ಬ ವಿಶ್ವಾಸಿಯಾಗಲಿ ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಇಟ್ಟಿದ್ದಾನೆ ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆತನಿಗೆ ಹೇಳುವುದನ್ನು ಕೇಳು. ನೆಕ್ಸ್ಟ್, ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯಿ ತೀರಿಸುವೆನು. ಓಕೆ, ನೆಕ್ಸ್ಟ್, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆಂದನು. ದೇವರು ಹೇಳಿದ ಏನು ಮಾಡು ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ರಾಜ ಯುದ್ಧಕ್ಕೆ ಹೋಗುವಾಗ ಅವನೇನು ಮಾಡ್ತಾ ಇದ್ದ, ಅಲ್ಲಿಯ ಗಂಡಸರನ್ನು ಅಲ್ಲಿಯ ಸ್ತ್ರೀಯರನ್ನು ಕೊಂದು ಕನ್ಯೆಯರನ್ನು ಉಳಿಸಿ ಅಥವಾ ಅವರ ಒಂಟೆ, ಕತ್ತೆ, ಕುರಿ, ಮಕ್ಕಳನ್ನು ಅವರು ಗುಲಾಮರನ್ನಾಗಿ ಮಾಡ್ತಿದ್ದರು, ಅವರು ಸೆರೆಯಾಗಿ ತರ್ತಿದ್ರು. ಅವರ ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳು ಅವರಿಗೆ ಸ್ವಾಸ್ಥ್ಯವಾಗಿದ್ದು, ಅವರ ಬಂಗಾರ, ಅವರ ಚಿನ್ನ, ಅವರ ಬೆಳ್ಳಿ ಇದೆಲ್ಲ. ಬಟ್ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅಮಲೇಕ್ಯರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ಅವರ ಎತ್ತು, ಕುರಿ, ಕತ್ತೆ, ಒಂಟೆ, ಶಿಶುಗಳನ್ನು, ಮಕ್ಕಳನ್ನು, ಕನ್ಯೆ ಎಲ್ಲರನ್ನು, ಹೆಂಗಸರನ್ನು, ಗಂಡಸರನ್ನು ಇವು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳಿದನು. ನೆಕ್ಸ್ಟ್ 4ನೇ ವಚನ, ಸೌಲನು ತೆಲೈಮಿನಲ್ಲಿ ಸೈನ್ಯವನ್ನು ಕೂಡಿಸಿ ಲೆಕ್ಕಿಸಲು 2 ಲಕ್ಷ ಮಂದಿ ಕಾಲಾಳುಗಳು ಇದ್ದರು, ಯಹೂದ್ಯರು 10,000 ಮಂದಿ ಇದ್ದರು. ಓಕೆ, ಅವನು ಇವರೊಡನೆ ಅಮಲೇಕ್ಯರ ರಾಜಧಾನಿಯ ಬಳಿಗೆ ಹೋಗಿ ಅಲ್ಲಿನ ಒಂದು ತಗ್ಗಿನಲ್ಲಿ ಹೊಂಚಿ ನೋಡುತ್ತಿದ್ದನು. ನೆಕ್ಸ್ಟ್, ಆದರೆ ಅವನು ಕೇನ್ಯರಿಗೆ, ನೀವು ಅಮಲೇಕ್ಯರನ್ನು ಬಿಟ್ಟು ಹೋಗಿರಿ, ಇಲ್ಲವಾದರೆ ನೀವು ಅವರೊಡನೆ ನಾಶವಾದಿರಿ. ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿದ್ದಾಗ ನೀವು ಅವರಿಗೆ ದಯೆ ತೋರಿಸ್ತೀರಲ್ಲ ಎಂದು ಹೇಳಿ ಕಳಿಸ್ತಾನೆ. ದೇವರು ದಯೆ ತೋರಿಸಿದನ್ನು ಕೂಡ ಮರೆತು ಹೋಗಲಿಲ್ಲ ದೇವ ಜನರಿಗೆ. ಓಕೆ, ದಯೆ ತೋರಿಸ್ತಿರಲ್ಲ ಎಂದು ಹೇಳಿ ಕಳಿಸಿದನು. ಅದರಂತೆ ಅವರು ಅಮಲೇಕ್ಯರನ್ನು ಬಿಟ್ಟು ಹೋದರು. ಕೆಲವೊಮ್ಮೆ ಕೆಲವರನ್ನು ಬಿಟ್ಟು ಹೋಗಬೇಕಾಗ್ತದೆ. ಓಕೆ, ಆಗ ಸೌಲನು ಅಮಲೇಕ್ಯರನ್ನು ಹವೀಲಾ ಪ್ರಾಂತದಿಂದ ಐಗುಪ್ತದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೆ ಹೊಡೆಯುತ್ತಾ ಹೋದನು. ಓಕೆ, ಅವರ ಅರಸನಾದ ಆಗಾಗನ್ನು ಸಜೀವಿಯಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದರು. ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲ್ತರದ ಕುರಿ ದನಗಳನ್ನು, ಇಲ್ಲಿ 9ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೌಲ ಏನು ಮಾಡ್ತಾನೆ ನೋಡಿ, ದೇವರು ಹೇಳಿದ್ದೇನು, ಇವನೇನು ಮಾಡ್ತಾ ಇದ್ದಾನೆ. ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲ್ತರದ ಕುರಿ ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟನು. ಇಲ್ಲಿ ದೇವರು ಹೇಳಿದ, ಅವರ ಗಂಡಸರು, ಹೆಂಗಸರು, ಮಕ್ಕಳು, ಶಿಶುಗಳು, ಕುರಿ, ಎತ್ತು, ದನ ಎಲ್ಲವನ್ನು, ಪಶುಗಳನ್ನು ಕನಿಕರವಿಲ್ಲದೆ ಕೊಂದು ಬಿಸಾಡು. ಅವ್ರದ್ದು ಯಾವುದು ತರಬೇಡ. ಬಟ್ ಓಕೆ, ನೆಕ್ಸ್ಟ್ 10ನೇ ವಚನ. ಯೆಹೋವನು ಸಾಮ್ಯನಿಗೆ, ಸೌಲನನ್ನು ಅರಸನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಾಮ್ಯಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಎಂಥ ಒಂದು ಪ್ರಾಫೆಟ್. ಇವನು ಅವಿಧೇಯನಾದ, ರಾತ್ರಿಯೆಲ್ಲ ಸಾಮ್ಯಲನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದ. ಹೋಲ್ ನೈಟ್, ಆ ರಾತ್ರಿ ಅವನು ಮಲಗಲಿಲ್ಲ, ರಾತ್ರಿಯೆಲ್ಲ ಒಬ್ಬನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ 11ನೇ ವಚನ. ಯೆಹೋವನು ಸಾಮ್ಯಲನಿಗೆ, ಸೌಲನನ್ನು ಅರಸನ್ನಾಗಿ ಮಾಡಿದ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟು ಬಿಟ್ಟ, ನನ್ನ ಆಜ್ಞೆ. ಓಕೆ, 12ನೇ ವಚನ. ಅವನು ಬೆಳಿಗ್ಗೆ ಎದ್ದು ಸೌಲನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕಾರ್ಮೆಲಿಗೆ ಹೋಗಿ ಅಲ್ಲಿ ತಮನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನ ಬಂದರಿಂದ ಸಾಮ್ಯಲನಲ್ಲಿಗೆ ಹೋದನು. ಓಕೆ,
ಸೌಲನು ಅವರನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸ್ತೇನೆ ಅಂದನು. ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಅದಕ್ಕೆ ಸಾಮುವೇಲನು, ಹಾಗಾದರೆ ಇದೇನು, ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತಿದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು, ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸಕ್ಕಾಗಿ ಅಮಲೇಕ್ಯರ ಕುರಿ ದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟನು. ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸಕ್ಕಾಗಿ ಅಮಲೇಕ್ಯರ ಕುರಿ ದನಗಳನ್ನು ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ. ಜನರು, ಇವನನ್ನು ದೇವರು ಯಾಕೆ ನೇಮಿಸಿತು? ಜನರು ಹೇಳಿದಾಗೆ ಕೇಳಲಿಕ್ಕೆ ಅಲ್ಲ, ಈತನು ಹೇಳಿದಾಗೆ ಜನರು ಕೇಳಬೇಕು. ಈತನಿಗೆ ದೇವರು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ಓಕೆ, ಜನರು ತುಂಬ ಹೇಳ್ತಾರೆ. ಒಂದು ಸಭೆಯಲ್ಲಿ ಪಾಸ್ಟರ್ ಇರುವಾಗ ಜನರು ತುಂಬ ಸಜೆಷನ್ ಕೊಡ್ತಾರೆ. ಕೆಲವೊಮ್ಮೆ ನಾವು 8 hours ಪ್ರೇಯರ್ ಇಡ್ತೇವೆ. ಪ್ರೇಯರ್ ಇಡುವಾಗ ಜನರು ತುಂಬ ಸಜೆಷನ್ ಕೊಡ್ತಾರೆ. ನಮಗೆ ಇಂಟರ್ಸೆಷನ್ ಪ್ರೇಯರ್ ಬೋರ್ ಆಯಿತು. ಓಕೆ, ಜನರು ತುಂಬ ಸಜೆಷನ್ ಕೊಡ್ತಾರೆ. ಅಂದರೆ ಪ್ರೇಯರ್ ಅಂದರೆ ಕೇವಲ ನಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡೋದು, ನಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡೋದು. ಜೀವಿಸುವವರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂದು ಆತನೆಲ್ಲರಿಗೋಸ್ಕರ ಸತ್ತನು. ವಿ ನೀಡ್ ಟು ಪ್ರೇ ಫಾರ್ ಅದರ್ಸ್. ಜನರು ತುಂಬ ಸಜೆಷನ್ ಕೊಡ್ತಾರೆ. ಒಬ್ಬ ಪಾಲಕ ದೇವರಿಂದ ನಡೆಸಪಡಲಿಕ್ಕೆ ಹೊರತು ಜನರ ಅಭಿಪ್ರಾಯಗಳಿಂದ ಅಲ್ಲ. ಇಲ್ಲಿ ಸೌಲನು ದೇವರದ್ದು ಕೇಳಬೇಕಿತ್ತೇ ಹೊರತು ಆತನು ಜನರ ಅಭಿಪ್ರಾಯ ಕೇಳುವುದಲ್ಲ. ಜನರು ತುಂಬ ಸಜೆಷನ್ ಕೊಡ್ತಾರೆ. ಜನರದ್ದು ಕೇಳಿದಗೋಸ್ಕರ ಇವನು ಅರಸನಿಂದ ತಳ್ಳಲ್ಪಟ್ಟ. ಯಾಕೆ? ದೇವರು ಹೇಳಿದ, ಇವನು ನನ್ನ ಮಾತು ಕೇಳುವುದಿಲ್ಲ, ಜನರ ಮಾತು ಕೇಳ್ತಾನೆ. ಇವತ್ತು ಅನೇಕ ಸೇವಕರು, ಅವರಿಗೆ ಜನರು ಸಜೆಷನ್ ಕೊಡ್ತಾರೆ. ಫಸ್ಟ್ ನಮಗೆ ಪ್ರಾರ್ಥನೆ ಅಂದರೆ ಹೀಗೆಲೇಬೇಕು, ಅವರು ಅಡ್ವೈಸ್ ಕೊಡ್ತಾರೆ. ಇಲ್ಲಿ ದೇವರು ಸೌಲನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಸಾಮುವೇಲನ ಮುಖಾಂತರ ಕನಿಕರವಿಲ್ಲದೆ ಕೊಂದು ಹಾಕಿ. ಇಲ್ಲಿ ಜನರು ಸಜೆಷನ್ ಕೊಡ್ತಾರೆ. ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸಕ್ಕಾಗಿ ಅಮಲೇಕ್ಯರ ಕುರಿದನು, ಇವನು ಬಿಟ್ಟದ್ದು ಯಾಕೆ? ಹಾಫ್ ಒಬಿಡಿಯನ್ಸ್, ಫುಲ್ ಡಿಸೊಬಿಡಿಯನ್ಸ್. ಹಾಫ್ ಒಬಿಡಿಯನ್ಸ್, ಫುಲ್ ಡಿಸೊಬಿಡಿಯನ್ಸ್. ಅರ್ಧ ವಿಧೇಯತ್ವ, ಫುಲ್ ಅವಿಧೇಯತ್ವ. ಅವನು ಹೇಳ್ತಾನೆ, ನಾನು ಅಮಲೇಕ್ಯರನ್ನೆಲ್ಲ ಕೊಂದುಬಿಟ್ಟೆ, ಅಮಲೇಕ್ಯರನ್ನು ಸೋಲಿಸಿದೆ. ದೇವರು ಹೇಳಿದ, ಅಮಲೇಕ್ಯರನ್ನು ಸೋಲಿಸು, ಅವರ ಗಂಡಸರನ್ನು ಹೆಂಗಸರನ್ನು ಕುರಿ ದನ ಕತ್ತೆ ಶಿಶು ಮಕ್ಕಳನ್ನು ಎಲ್ಲವನ್ನು ಕನಿಕರವಲ್ಲದೆ ತೆಗಿ. ದೇವರು ಹೇಳಿದ್ದು ಸೌಲನಿಗೆ. ಬಟ್ ಸೌಲ ಅವರನ್ನು ಸೋಲಿಸಿದ. ಬಟ್ ಜನರು ಹೇಳಿದರು, ನಮ್ಮ ದೇವರಿಗೆ ಕಾಣಿಕೆ ಕೊಡಲಿಕ್ಕೆ ಆಗ್ತದೆ. ದೇವರಿಗೆ ಕಾಣಿಕೆ ಬೇಡ, ದೇವರಿಗೆ ನೀನು ಬೇಕು. ಅದಕ್ಕೆ ಅಲ್ಲಿ ಸಾಮುವೇಲನು ಹೇಳ್ತಾನೆ, ಯಜ್ಞ ಹೋಮಗಳಿಗಿಂತ ಮಾತು ಕೇಳುವುದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅನೇಕರು ಜನರು ಇವತ್ತು ಸಭೆಯಲ್ಲಿ ಆರಾಧನೆ ಮಾಡ್ತಾರೆ, ಅವರಿಗೆ ಮಾತುಗಳನ್ನು ಕೇಳಲಿಕ್ಕೆ ಬೇಡ, ಅವ್ರಿಗೇನು ಕರೆಕ್ಷನ್ ಕೊಡಲಿಕ್ಕಿಲ್ಲ. ದೆ ಕ್ಯಾನಾಟ್ ಹಿಯರ್ ದ ವರ್ಡ್. ಅವ್ರಿಗೇನು ಇಷ್ಟ ಇದೆ ಅದನ್ನು ಮಾಡುತ್ತಾರೆ. ಅವರೊಂದು ಕೈಯ ಕೆಳಗೆ ಬರಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಸೌಲನು, ಜನ ನಿನ್ನ ದೇವರ ದೇವನಿಗೋಸ್ಕರ ಯಜ್ಞ ಸಲ್ಲಿಸಿದಾಗ ಅಮಲೇಕ್ಯರ ಕುರಿದನಗಳನ್ನು ಮೇಲ್ತರಗೊಳಿಸಿ ತಂದಿದ್ದಾರೆ, ಮಿಕ್ಕದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆ ಎಂದು ಉತ್ತರ ಕೊಟ್ಟಂತೆ. ನೆಕ್ಸ್ಟ್ 16ನೇ ವಚನ. ಆಗ ಸಾಮುವೇಲನು ಅವನಿಗೆ, ಅದಿರಲಿ, ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದನು ತಿಳಿಸ್ತೇನೆ, ಕೇಳು ಎನ್ನಲು ಅವನು ಹೇಳು ಅಂದನು. ನೆಕ್ಸ್ಟ್ 17ನೇ ವಚನ. ಸಾಮುವೇಲ್, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ಸಾಗಿದ್ದಿ. ನೆಕ್ಸ್ಟ್ 18ನೇ ವಚನ ಫಾಸ್ಟ್. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರೂ ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಓಕೆ, ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ
ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ಆಗ ಸೌಲನು ಸಾಮ್ಯಲ್ನಿಗೆ, ಏನು ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಉಲ್ಟ ಮಾತಾಡೋದು, ಅಂದರೆ ಒಪ್ಪಲಿಕ್ಕೆ ರೆಡಿ ಇಲ್ಲ. ಏನು? ಆಗ ಸೌಲನು ಸಾಮ್ಯಲ್ನಿಗೆ, ಏನು ಪ್ರಶ್ನಾರ್ಥಕಲ್ಲಿ, ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದಲ್ಲಿಗೆ ಹೋಗಿ ಅಮಲೇಕ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನು ಹಿಡಿದು ತಂದೆನು. ಓಕೆ, ನೆಕ್ಸ್ಟ್. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿದಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲ್ನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ನೋಡಿ. ಜನರು ಕೆಲವರು ಜನರು ಅಂತ ಹೇಳಿ ಗುಂಪುಗಾರಿಕೆ ಮಾಡೋದುಂಟು. ಜನರು ಇಲ್ಲಿ ಸಾಮುವೇಲನು ಹೇಳಿದ್ದಾನೆ, ಏನು ಮಾಡಬೇಕು? ಜನರು. ಇವನು ಜನರದ್ದು ಕೇಳಲಿಕ್ಕಿರುವುದಲ್ಲ, ದೇವರದ್ದು ಕೇಳಲಿಕ್ಕಿರುವುದು. ನೆಕ್ಸ್ಟ್ 22ನೇ ವಚನ 22. ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವುದು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ಶ್ರೇಷ್ಠವಾಗಿದೆ. ಹ್ಯಾಸ್ ದ ಲಾರ್ಡ್ as great delight in burnt offering and sacrifice? Has the Lord as great delight in burnt offering and sacrifice as in obeying the voice of the Lord? Behold, to obey is better than sacrifice, and to heed than the fat of rams. ಅದಕ್ಕೆ ಸಾಮ್ಯಲ್ನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ವಿಧೇಯತ್ವ, ಹಾಫ್ ಒಬೀಡಿಯನ್ಸ್, ಫುಲ್ ಡಿಸೊಬೀಡಿಯನ್ಸ್. ಓಕೆ, 23ನೇ ವಚನ. ಈಗ ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತ ನಿನ್ನನ್ನು ಅರಸ್ತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಸಿಂಪಲ್. ನೀನು ದೇವರ ಮಾತನ್ನು ತಳ್ಳಿಬಿಟ್ಟ ಕಾರಣ ದೇವರನ್ನು ತಳ್ಳಿದ್ದಾನೆ. ಅವಿಧೇಯತ್ವವು ಮಂತ್ರತಂತ್ರಗಳು. ಇವತ್ತು ಎಷ್ಟು ಮಂದಿ ಬಾರ್ನ್ ಅಗೇನ್ ಆಗಿದ್ದಾರೆ. ಎವ್ರಿ ಟೈಮ್ ಅವ್ರಿಗೆ ಕಾನ್ಷಿಯಸ್ ಏನಂತ ಹೇಳಿದ್ರೆ, ಯಾರೋ ವಿಚ್ ಕ್ರಾಫ್ಟ್ ಮಾಡಿದ್ದಾರೆ. ವಿಚ್ ಕ್ರಾಫ್ಟಲ್ಲಿ ಯಾರು ಕೆಲಸ ಮಾಡಿ? ದುರಾತ್ಮಗಳು. ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ, ಏನು ಯಾವುದಕ್ಕೆ ಅಪಾಯಿಂಟ್ ಮಾಡಿದಾನೋ, ಅದರಲ್ಲಿ ಯಾರಿಗೆ ಹಾನರ್ ಮಾಡು ಅಂತ ಹೇಳಿದಾನೋ ಅಲ್ಲಿ ನಿಲ್ಲುವ ಬದಲು ನಿನಗಿಷ್ಟ ಬಂದಾಗೆ ಮಾಡಿದಾಗ, ಡಿಸೊಬೀಡಿಯನ್ಸ್ ಆದಾಗ ಅಲ್ಲಿ ದುರಾತ್ಮಗಳು ಕೆಲಸ ಮಾಡುತ್ತವೆ. ಓಕೆ, ಅದರಿಂದ ಪ್ರಿಯರೇ, ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ? ಹಾನರ್ ಇಸ್ ವರ್ಡ್, ಡೂ ಇಸ್ ವರ್ಡ್. ಓಕೆ, ಆತನ ಮಾತನ್ನು ನೀನು ಕೇಳು. ನನ್ನ ಮಾತಿಗೆ ಕಿವಿ ಕೊಡುವವನು ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಆತನು ಸುರಕ್ಷಿತನಾಗಿರೋನು. ಇವತ್ತು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ಇವತ್ತು ಆತನ ಒಬೀಡಿಯನ್ಸ್ ನಮ್ಮ ಲೆಕ್ಕಕ್ಕೆ ಆತನು ಹಾಕಿದ್ದಾನೆ. ಬಟ್ ನಿನ್ನನ್ನು ದೇವರು ಯಾವುದಕ್ಕೆ ಕರೆದಿದ್ದಾನೆ? ಯು ಆರ್ ಬಾರ್ನ್ ವಿತ್ ಅ ಪರ್ಪಸ್. ನೀನು ದೇವರ ಉದ್ದೇಶಕ್ಕೋಸ್ಕರ ಹುಟ್ಟಿದ್ದಿ. ದೇವರು ನಿನಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ ಅದನ್ನು ನೀನು ದೇವರಿಗೋಸ್ಕರ ಮಾಡುವಾಗ ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಪ್ರೈಸ್ ಗಾಡ್. ಓಕೆ, ನಾವು ನಾಳೆ ಕಂಟಿನ್ಯೂ ಮಾಡುವ. ನಾಳೆ ವಾಕ್ಯ ಧ್ಯಾನ ಮಾಡುವ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದವರಾಗಿದ್ದೇವೆ. We thank you for your grace. Thank you for your anointing. Thank you for your compassion, mercy, O God.
ತಂದೆ, ದಾವೀದನು ಹೇಳಿದಾಗ, ದೇವರೇ ನನಗೆ ಬೆಳಕನ್ನು ಕೊಟ್ಟು ನನ್ನ ಕತ್ತಲನ್ನು ಪರಿಹರಿಸು. ಯಾವ ಭಾಗದಲ್ಲಿ ನಮಗೆ ಬೆಳಕು ಬೇಕು ಆ ಎಲ್ಲ ಭಾಗದಲ್ಲಿ ನಮ್ಮನ್ನು ಬೆಳಕಿನಲ್ಲಿ ನಡೆಸ್ತಿ. ದೇವರು ಬೆಳಕಾಗಿದ್ದಾನೆಂದು, ತಾನು ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನು ದ್ವೇಷಿಸುವವನು ಇದುವರೆಗೆ ಕತ್ತಲೆಯಲ್ಲಿದ್ದಾನಂತ ವಾಕ್ಯ ಹೇಳ್ತದೆ. ನಾವು ಕತ್ತಲೆಯಲ್ಲಿ ನಡೆಯದೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿದ್ದೇವೆ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಕೇಳಿದ ಪ್ರತಿಯೊಂದು ಮಾತುಗಳು ಅವರಿಗೆ ಕ್ರಿಸ್ತನಲ್ಲಿ ಪ್ರಕಟವಾಗಲೆಂದು ಪ್ರಾರ್ಥಿಸ್ತೇನೆ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್.